ಎಲ್ರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದ ತಕ್ಷಣನೇ ಎಲ್ರಿಗೂ ಒಂದು ರೀತಿಯ ಟೆನ್ಷನ್ ಶುರುವಾಗುತ್ತೆ ಅಲ್ವಾ? ಅದರಲ್ಲೂ ಕರ್ನಾಟಕದ ಭೂಗೋಳಶಾಸ್ತ್ರ, ಇದನ್ನು ಹೇಗೆ ಮಾಸ್ಟರ್ ಮಾಡೋದು, ಇದರಲ್ಲಿ ಗ್ಯಾರಂಟಿ ಮಾರ್ಕ್ಸ್ ತಗೊಳ್ಳೋಕ್ಕೆ ಏನೆಲ್ಲ ಸ್ಟ್ರಾಟಜಿ ಬೇಕು? ಬನ್ನಿ ಇವತ್ತು ಅದರ ಬಗ್ಗೆನೇ ವಿವರವಾಗಿ ಮಾತಾಡೋಣ. ಯಾಕಂದ್ರೆ ಪರೀಕ್ಷೆ ಪಾಸ್ ಮಾಡೋಕ್ಕೆ ಈ ಸಬ್ಜೆಕ್ಟ್ ಅಷ್ಟು ಮುಖ್ಯ. ನೋಡಿ, ಮೊದಲನೇದಾಗಿ ಈ ಮಾತನ್ನ ತಲೆಯಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು. ಕರ್ನಾಟಕ ಜೋಗ್ರಫಿಯನ್ನ ಅಲಕ್ಷ್ಯ ಮಾಡಿದ್ರೆ ಬಹುತೇಕ ಮಾರ್ಕ್ಸ್ಗಳನ್ನ ಕಳ್ಕೋತೀರಿ. ಇದು ಅಕ್ಷರಶಃ ಸತ್ಯ. ಸುಮ್ಮನೆ ಪ್ರಪಂಚದಲ್ಲಿರೋ ಎಲ್ಲವನ್ನೂ ಓದಿಕೊಂಡು ನಮ್ಮ ರಾಜ್ಯದ ಬಗ್ಗೆನೇ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಬಹಳಷ್ಟು ಮಾರ್ಕ್ಸ್ ಕಳೆದೋಗುತ್ತೆ. ಸೊ ಇದರ ಪ್ರಾಮುಖ್ಯತೆ ಏನು ಅಂತ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಂದು ಕ್ವಿಟ್ ನೋಟ. ಫಸ್ಟು ಜಿಯೋಗ್ರಫಿ ಯಾಕೆ ಅಷ್ಟು ಮುಖ್ಯ ಅಂತ ನೋಡ್ತೀವಿ. ಆಮೇಲೆ ನಮ್ಮ ಕರ್ನಾಟಕದ ಒಂದು ಭೌಗೋಳಿಕ ಪರಿಚಯ. ನಂತರ ಜನಸಂಖ್ಯೆ ಮತ್ತು ಅದರ ಪ್ರಮುಖ ಅಂಕಿಅಂಶಗಳು. ಅದಾದ್ಮೇಲೆ ನಮ್ಮ ರಾಜ್ಯದ ಪ್ರಾಕೃತಿಕ ವಿಭಾಗಗಳು, ಜಲಸಂಪನ್ಮೂಲಗಳು ಮತ್ತು ಕೊನೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಮಾರ್ಟಾಗಿ ಓದೋದೇಗೆ ಅನ್ನೋ ಸ್ಟ್ರಾಟಜಿಗಳು. ಹಾಗಿದ್ರೆ ನಮ್ಮ ಮೊದಲನೇ ಟಾಪಿಕ್, ಭೂಗೋಳಶಾಸ್ತ್ರ ಯಾಕೆ ಇಷ್ಟು ಮುಖ್ಯ ಎಕ್ಸಾಮ್ ದೃಷ್ಟಿಯಿಂದ, ಅದರಲ್ಲೂ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಯಾಕೆ ಇಷ್ಟೊಂದು ತೂಕ ಇದೆ, ಬನ್ನಿ ತಿಳ್ಕೊಳ್ಳೋಣ. ಸಾಮಾನ್ಯ ಜ್ಞಾನ ಪೇಪರಲ್ಲಿ ಭೂಗೋಳಶಾಸ್ತ್ರದಿಂದ ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತ ಯಾವತ್ತಾದ್ರೂ ಗಮನಿಸಿದ್ದೀರಾ? ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇರ್ಬೋದು. ಆ ನಂಬರ್ ಗೊತ್ತಾದ್ರೆ ಸಾಕು, ಈ ಸಬ್ಜೆಕ್ಟ್ನ ಪ್ರಾಮುಖ್ಯತೆ ತಾನಾಗೇ ಅರ್ಥ ಆಗತ್ತೆ. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಒಂದು ಜನರಲ್ ನಾಲೆಜ್ ಪೇಪರಲ್ಲಿ ಜಿಯೋಗ್ರಫಿಯಿಂದ ಸುಮಾರು 10ರಿಂದ 15 ಪ್ರಶ್ನೆಗಳು ಬರುತ್ತೆ ಅಂದ್ಕೊಳ್ಳೋಣ. ಅದರಲ್ಲಿ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಎಲ್ಲ ಸೇರಿ ಒಂದು ಲೆಕ್ಕ ಆದ್ರೆ, ನಮ್ಮ ಕರ್ನಾಟಕ ಜಿಯೋಗ್ರಫಿ 1ರಿಂದಲೇ 5ರಿಂದ 6 ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು. ಇವಾಗ ಅರ್ಥ ಆಯ್ತಾ ಯಾಕೆ ನಾವಿದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಅಂತ? ಸರಿ, ಹಾಗಿದ್ರೆ ಬನ್ನಿ ನಮ್ಮ ಹೆಮ್ಮೆಯ ಕರ್ನಾಟಕದ ಭೌಗೋಳಿಕ ಪರಿಚಯವನ್ನ ಮಾಡ್ಕೊಳ್ಳೋಣ. ಬೇಸಿಕ್ ಫ್ಯಾಕ್ಟ್ಸ್ ಪಕ್ಕಾ ಆಗಿದ್ರೆ ಮುಂದೆ ಕಲಿಯೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ. ನಮ್ಮ ಕರ್ನಾಟಕ ಎಲ್ಲಿದೆ? ದಕ್ಷಿಣ ಭಾರತದಲ್ಲಿ. ಇದರ ಆಕಾರ ಹೇಗಿದೆ ಗೊತ್ತಾ? ಒಂದು ಗೋಡಂಬಿ ತರಹ. ನೆನ್ಪಿಟ್ಕೊಡೋಕೆಷ್ಟು ಸುಲಭರಲ್ವಾ? ಇನ್ನು ನಮ್ಮ ಗಡಿಗಳು. ನಮ್ಮ ಸುತ್ತ 6 ರಾಜ್ಯಗಳಿವೆ. ಮೇಲೆ ಮಹಾರಾಷ್ಟ್ರ, ಪಕ್ಕದಲ್ಲಿ ಗೋವಾ, ಕೆಳಗೆ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ್ ಮತ್ತೆ ತೆಲಂಗಾಣ. ಇನ್ನು ಪಶ್ಚಿಮಕ್ಕೆ ನೋಡಿದ್ರೆ ಸುಂದರವಾದ ಅರಬ್ಬಿ ಸಮುದ್ರ. ನಮ್ಮ ರಾಜ್ಯದ ವಿಸ್ತಾರ ನೋಡೋದಾದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಬರೋಬ್ಬರಿ 750 ಕಿಲೋಮೀಟರ್ ಉದ್ದ ಇದೆ. ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಅಗಲ. ಹಾಗಿದ್ರೆ ನಮ್ಮ ರಾಜ್ಯದ ಒಟ್ಟು ಏರಿಯಾ ಎಷ್ಟು? 1,91,791 ಚದರ ಕಿಲೋಮೀಟರ್. ಇದು ನಮ್ಮ ಇಡೀ ಭಾರತದ ವಿಸ್ತೀರ್ಣದಲ್ಲಿ ಸುಮಾರು 5.83% ಆಗುತ್ತೆ. ಇದೊಂದು ಇಂಪಾರ್ಟೆಂಟ್ ನಂಬರ್, ನೋಟ್ ಮಾಡ್ಕೊಳ್ಳಿ. ಇಡೀ ಭಾರತದಲ್ಲಿ ವಿಸ್ತೀರ್ಣದ ವಿಚಾರಕ್ಕೆ ಬಂದ್ರೆ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ? ರಾಜಸ್ಥಾನ ಫಸ್ಟ್, ಮಧ್ಯಪ್ರದೇಶ ಸೆಕೆಂಡ್, ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ನಮ್ಮ ಕರ್ನಾಟಕ 6ನೇ ಅತಿ ದೊಡ್ಡ ರಾಜ್ಯ. ಈ ರ್ಯಾಂಕ್ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಪ್ರಶ್ನೆ, ಸೊ ಮರಿಬೇಡಿ. ಸರಿ, ಏರಿಯಾ ಬಗ್ಗೆ ಆಯ್ತು. ಈಗ ಜನರ ಕಡೆಗೆ ಬರೋಣ. ಅಂದ್ರೆ ಜನಸಂಖ್ಯೆ. 2011ರ ಸೆನ್ಸಸ್ ಪ್ರಕಾರ ನಮ್ಮ ಕರ್ನಾಟಕದ ಅಂಕಿಅಂಶಗಳು ಹೇಗಿವೆ ಅಂತ ನೋಡೋಣ. 2011ರ ಜನಗಣತಿ ಪ್ರಕಾರ ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟಿತ್ತು ಗೊತ್ತಾ? 6,11,30,74. ಸಂಖ್ಯೆ ದೊಡ್ಡದಿದೆ ಅಲ್ವಾ? ಈ ಜನಸಂಖ್ಯೆಯೊಂದಿಗೆ ಭಾರತದಲ್ಲಿ ನಾವು 8ನೇ ಅತಿ ಹೆಚ್ಚು ಜನಸಂಖ್ಯೆಯಿರೋ ರಾಜ್ಯ. ನೋಡಿ, ವಿಸ್ತೀರ್ಣದಲ್ಲಿ 6ನೇ ಸ್ಥಾನ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಈ ಟೇಬಲ್ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇಗೆ ಸಾಕ್ಷರತೆ ಅಂದ್ರೆ ಲಿಟ್ರಸಿ ರೇಟ್. ರಾಜ್ಯದ ಸರಾಸರಿ 75.36%. ಇದರಲ್ಲಿ ಟಾಪರ್ ಯಾರು? ನಮ್ಮ ದಕ್ಷಿಣ ಕನ್ನಡ. ಅತಿ ಕಡಿಮೆ ಇರೋದು ಯಾದಗಿರಿಯಲ್ಲಿ. ಇನ್ನು ಲಿಂಗಾನುಪಾತ ಅಂದ್ರೆ ಪ್ರತಿ 1000 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅಂತ. ನಮ್ಮ ರಾಜ್ಯದ ಆವ್ರೇಜ್ 973. ಇದರಲ್ಲಿ ಉಡುಪಿ ಫಸ್ಟ್, ಆದ್ರೆ ಬೆಂಗಳೂರು ನಗರ ಕೊನೆಯ ಸ್ಥಾನದಲ್ಲಿದೆ. ಕೊನೆಯದಾಗಿ ಜನಸಾಂದ್ರತೆ ಅಂದ್ರೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಜನ ಇದ್ದಾರೆ ಅಂತ. ರಾಜ್ಯದ ಸರಾಸರಿ 319. ಇಲ್ಲೂ ಬೆಂಗಳೂರು ನಗರ ಟಾಪ್. ಯಾಕಂದ್ರೆ ಜನಸಂದಣಿ ಜಾಸ್ತಿ. ಅತಿ ಕಡಿಮೆ ಇರೋದು ಹಸಿರಿನ ಕೊಡಗಿನಲ್ಲಿ. ಜನಸಂಖ್ಯೆ ಬಗ್ಗೆ ತಿಳ್ಕೊಂಡಾಯ್ತೋ? ಈಗ ನಮ್ಮ ರಾಜ್ಯದ ನೆಲ, ಜಲ, ಬೆಟ್ಟಗುಡ್ಡಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಮತ್ತೆ ಇಲ್ಲಿರೋ ಸಂಪತ್ತು ಏನು ಅಂತ ನೋಡೋಣ. ನಮ್ಮ ಕರ್ನಾಟಕದ ಭೂಪ್ರದೇಶವನ್ನ ಸರಳವಾಗಿ 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಸಮುದ್ರಕ್ಕೆ ಹತ್ತಿರ ಇರೋ ಕರಾವಳಿ ಪ್ರದೇಶ. ಎರಡನೇದು ಹಸಿರು ಹೊದ್ದು ಮಲಗಿರೋ ನಮ್ಮ ಮಲೆನಾಡು ಅಂದ್ರೆ ಪಶ್ಚಿಮ ಘಟ್ಟಗಳು. ಮೂರನೇದು ವಿಶಾಲವಾಗಿ ಹರಡಿರೋ ಬಯಲುಸೀಮೆ ಅಂದ್ರೆ ಮೈದಾನ ಪ್ರದೇಶ.
ಇಲ್ಲಿ ಒಂದು ಸೂಪರ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದನ್ನ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ನೋಡಿ, ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು ಎರಡೂ ಸೇರೋ ಜಾಗ ಯಾವುದು? ನೀಲಗಿರಿ ಬೆಟ್ಟಗಳು. ಅದೇ ರೀತಿ ಪಶ್ಚಿಮ ಮತ್ತು ಪೂರ್ವ ಕರಾವಳಿ ಮೈದಾನಗಳು ಸೇರೋದು ಎಲ್ಲಿ? ಕನ್ಯಾಕುಮಾರಿಯಲ್ಲಿ. ಘಟ್ಟಗಳು ನೀಲಗಿರಿಯಲ್ಲಿ, ಕರಾವಳಿ ಕನ್ಯಾಕುಮಾರಿಯಲ್ಲಿ. ಕ್ಲಿಯರ್ ಅಲ್ವಾ? ಪಶ್ಚಿಮ ಘಟ್ಟಗಳು ಅಂದ್ರೆ ಸುಮ್ಮನೆ ಬೆಟ್ಟಗಳ ಸಾಲಲ್ಲ, ಅದೊಂದು ಸಂಪತ್ತಿನ ಖಜಾನೆ. ಯಾವ ಥರದ ಖಜಾನೆ? 3 ಥರದ. ಮೊದಲನೇದು ಜಲ ಖಜಾನೆ, ಯಾಕಂದ್ರೆ ನಮ್ಮ ಎಷ್ಟೋ ನದಿಗಳು ಹುಟ್ಟೋದೇ ಇಲ್ಲಿ. ಎರಡನೇದು ಖನಿಜ ಖಜಾನೆ, ಇಲ್ಲಿರೋ ಖನಿಜ ಸಂಪತ್ತು ಅಪಾರ. ಮತ್ತೆ ಮೂರನೇದು ವಾಯು ಖಜಾನೆ, ಇವತ್ತು ನಾವು ಉಸಿರಾಡೋ ಶುದ್ಧ ಗಾಳಿಯ ಬಹುಪಾಲು ಕೊಡುಗೆ ಈ ಪಶ್ಚಿಮ ಘಟ್ಟಗಳದ್ದೇ. ಜಲ ಖಜಾನೆ ಅಂತ ಹೇಳಿದ್ವಲ್ಲ, ಹಾಗಿದ್ರೆ ಬನ್ನಿ ನಮ್ಮ ಕರ್ನಾಟಕದ ಜೀವನಾಡಿಯಾದ ಜಲ ಸಂಪನ್ಮೂಲಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ನೋಡೋಣ. ನಮ್ಮ ನದಿಗಳು, ಡ್ಯಾಮ್ಗಳು, ಜಲಪಾತಗಳ ಬಗ್ಗೆ ತಿಳ್ಕೊಳ್ಳೋಣ. ಕೆಲವು ಫೇಮಸ್ ಡ್ಯಾಮ್ಸ್ ಮತ್ತೆ ಅವುಗಳ ಇನ್ನೊಂದು ಹೆಸರನ್ನ ನೋಡಿ. ಆಲ್ಮಟ್ಟಿ ಡ್ಯಾಮನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತಾನೂ ಕರೀತಾರೆ. ತುಂಗಭದ್ರಾ ಡ್ಯಾಮ್ ಅಂದ್ರೆ ಪಂಪಸಾಗರ. ನಾರಾಯಣಪುರ ಡ್ಯಾಮ್ ಅಂದ್ರೆ ಬಸವಸಾಗರ. ಇನ್ನು KRS ಡ್ಯಾಮ್ ಅದರ ಸ್ವಯಂಚಾಲಿತ ಗೇಟ್ಸ್ಗಳಿಗೆ ಪ್ರಸಿದ್ಧ. ಕರ್ನಾಟಕದಲ್ಲೇ ಅತಿ ಎತ್ತರದ ಡ್ಯಾಮ್ ಯಾವುದು ಅಂತ ಕೇಳಿದ್ರೆ ಅದು ಸೂಪಾ ಡ್ಯಾಮ್. ಈ ಹೆಸರುಗಳೆಲ್ಲ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಡ್ಯಾಮ್ಸ್ ಆಯ್ತು, ಈಗ ಜಲಪಾತಗಳ ಕಡೆ ಬರೋಣ. ಜೋಗ ಜಲಪಾತ ಯಾವ ನದಿಯಿಂದ ಆಗತ್ತೆ? ಶರಾವತಿ ನದಿ. ಘಟಪ್ರಭಾ ನದಿಯ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ ಅಂತಾನೆ ಕರೀತಾರೆ. ಕಾವೇರಿ ನದಿಯಿಂದ ಅಬ್ಬಿ ಜಲಪಾತ, ಹಾಗೆ ಅಘನಾಶಿನಿ ನದಿಯಿಂದ ಉಂಚಳ್ಳಿ ಫಾಲ್ಸ್, ಬೇಡ್ತಿ ನದಿಯಿಂದ ಮಾಗೋಡ್ ಫಾಲ್ಸ್, ಇವೆಲ್ಲ ನಮ್ಮ ರಾಜ್ಯದ ಸೌಂದರ್ಯದ ಪ್ರತೀಕಗಳು. ಸರಿ, ಇಷ್ಟೊತ್ತು ಏನು ಓದ್ಬೇಕು ಅಂತ ನೋಡಿದ್ವಿ. ಈಗ ಎಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಹೇಗೆ ಓದ್ಬೇಕು? ಯಾಕಂದ್ರೆ ಕಷ್ಟಪಟ್ಟು ಓದೋದಕ್ಕಿಂತ ಸ್ಮಾರ್ಟಾಗಿ ಓದೋದು ಯಶಸ್ಸಿಗೆ ಹತ್ತಿರದ ದಾರಿ. ಅದಕ್ಕೆ ಬೇಕಾದ ಕೆಲವು ಸ್ಟ್ರಾಟಜಿಗಳನ್ನ ನೋಡೋಣ. ನೋಡಿ, ಪರೀಕ್ಷೆ ಅನ್ನೋದು ನನ್ನ ಪ್ರಕಾರ ಒಂದು ತಪಸ್ಸು. ಈ ಒಂದು ಲೈನ್ನಲ್ಲೇ ಎಷ್ಟೊಂದು ಅರ್ಥ ಇದೆ ಅಲ್ವಾ? ತಪಸ್ಸು ಅಂದ್ರೇನು? ಅದೊಂದು ಸಮರ್ಪಣೆ, ಏಕಾಗ್ರತೆ, ಶಿಸ್ತು. ನಾವು ಎಕ್ಸಾಮ್ ಪ್ರಿಪರೇಷನನ್ನ ಹಾಗೇ ನೋಡಬೇಕು. ಇದೊಂದು ಸಾಧನೆ. ಹಾಗಿದ್ರೆ ಆ ಸಾಧನೆ ಮಾಡೋದು ಹೇಗೆ? ಅದಕ್ಕೆ 3 ಸೂತ್ರಗಳು. ಮೊದಲನೇದು ನೋಟ್ಸ್ ಮಾಡ್ಕೊಳ್ಳೋದು. ಸುಮ್ಮನೆ ಬುಕ್ ಓದಿದ್ದಂಗಲ್ಲ, ಪಡಪಡ ಪಡಪಡ ಅಂತ ಕ್ರಿಸ್ಪ್ ಆಗಿ ಶಾರ್ಪ್ ಆಗಿ ನೋಟ್ಸ್ ಮಾಡ್ಕೋಬೇಕು. ಎರಡನೇದು ರಿವಿಷನ್ ರಿವಿಷನ್ ರಿವಿಷನ್. ಎಷ್ಟು ಸಲ ಓದಿದ್ರೂ ಮತ್ತೆ ಮತ್ತೆ ರಿವೈಸ್ ಮಾಡಲೇಬೇಕು. ಮೂರನೇದು ಡಿಸ್ಕಷನ್. ಒಬ್ಬರೇ ಓದೋದಕ್ಕಿಂತ ಒಬ್ಬ ಒಳ್ಳೆ ಸ್ಟಡಿ ಪಾರ್ಟ್ನರ್ ಜೊತೆ ಚರ್ಚೆ ಮಾಡಿದ್ರೆ ವಿಷಯ ತಲೆಲಿ ಚೆನ್ನಾಗಿ ಕೂರುತ್ತೆ. ಕೊನೆಗೆ ಈ ಒಂದು ಮಾತನ್ನು ಯಾವತ್ತೂ ಮರಿಬಾರ್ದು. ಸಾಧನೆ ಅತ್ಯಂತ ಸಕ್ಸಸ್ ಅಂದ್ರೆ ಪ್ರಯತ್ನ, ಪ್ರಯತ್ನ ಮತ್ತೆ ಪ್ರಯತ್ನ. ಇದಕ್ಕಿಂತ ದೊಡ್ಡ ಸೀಕ್ರೆಟ್ ಇನ್ನೊಂದಿಲ್ಲ. ನಿರಂತರವಾಗಿ ಎಫರ್ಟ್ ಹಾಕಿದ್ರೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ. ನೋಡಿ, ಈಗ ಒಂದು ಸಂಪೂರ್ಣ ರೋಡ್ ಮ್ಯಾಪ್ ನಮ್ಮ ಮುಂದಿದೆ. ಏನೋದ್ಬೇಕು, ಹೇಗೋದ್ಬೇಕು ಅಂತ ಎಲ್ಲನೂ ನೋಡಿದಿವಿ. ಹಾಗಿದ್ರೆ ಯಶಸ್ಸಿನ ಈ ಪಯಣದಲ್ಲಿ ಮೊದಲ ಹೆಜ್ಜೆ ಇಡಕ್ಕೆ ಯಾವ ಅಧ್ಯಾಯದಿಂದ ಶುರು ಮಾಡ್ತೀರಾ? ಯೋಚನೆ ಮಾಡಿ, ಇವತ್ತೇ ಶುರು ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್.